ಹಲೋ ಹಾಯ್ ನಮಸ್ಕಾರ. ಎಲ್ರಿಗೂ ಎಸ್ ಜೆ ರಿವ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಸಿಕ್ಕಾಪಟ್ಟೆ ದಿನ ಆಗೋಯ್ತು ವಿಡಿಯೋ ಮಾಡಿ. ಆರ್ ಸಿ ಬಿ ಗೆದ್ದಾಗ್ಲೂ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಸಮಯದ ಒಂದು ಅಭಾವ. ಇವತ್ತಿನ ಒಂದು ತಮ್ನೇಲಲ್ಲಿ ನೋಡಿರ್ತೀರಿ, ಡಿ ಕೆ ಶಿವಕುಮಾರ್ ಇವರ ಬಗ್ಗೆ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಕರ್ನಾಟಕದ ಮುಖ್ಯಮಂತ್ರಿ ಕೊನೆಗೂ ಆಗಿದ್ದಾರೆ. ಒಂದೆರಡು ಮೂರು ಪ್ರಸಂಗಗಳು ಇವುಗಳನ್ನು ಸುತ್ತ ಇಟ್ಕೊಂಡು ಅದ್ರ ಸುತ್ತ ಮಾತಾಡೋಣ ಅಂತ ನನ್ನ ಒಂದು ಆಸಕ್ತಿ. ಯಾಕಂದರೆ ಕುತೂಹಲಕಾರವಾಗಿರುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ. ಏನಪ್ಪ ಶಿವಕುಮಾರ್ ಬಗ್ಗೆ ಇವ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾ ಇದೆಯಾ, ನೀನು ಯಾವ ಪಕ್ಷ ಅಂತ ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾವ ಪಕ್ಷಕ್ಕೂ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ. ನನಗೆ ರಾಜಕೀಯ ಅನ್ನೋದು ಒಂದು ವಿಶೇಷ ಆಸಕ್ತಿ ಇರೋ ಅಂಥ ಒಂದು ವಿಷಯ. ಅದಕ್ಕೇ ಒಂದೆರಡು ಮೂರು ವಿಡಿಯೋ ಆಗಲೇ ಮಾಡಿದ್ದೀನಿ, ಇದೇ ಚಾನಲ್ನಲ್ಲಿದೆ, ಯಾವಾಗಾರು ಆದಾಗ ಹೋಗಿ ನೋಡಿ. ಈ ವಿಡಿಯೋನು ಅದೇ ರೀತಿ ಒಂದು ಪರಿಗಣಿಸಬೇಕು ಅನ್ನೋದು ನಿಮ್ಮಲ್ಲಿ ಒಂದು ವಿನಂತಿ. ಶಿವಕುಮಾರ್ರವರ ರಾಜಕೀಯ ನಡೆಗಳು, ಇವರು ಮುಖ್ಯಮಂತ್ರಿ ಆದಂಥ ರೀತಿ ಸುಲಭವಾಗಿತ್ತ? ರತ್ನಗಂಬಳಿ ಎಲ್ಲ ಹಾಸಿ ಎಲ್ಲರೂ ಕೊಟ್ಬಿಟ್ರ ಅಂದರೆ ಎಲ್ರಿಗೂ ಗೊತ್ತಿದೆ, ಅಷ್ಟು ಸುಲಭ ಅಂತೂ ಖಂಡಿತ ಇರಲಿಲ್ಲ. ಪ್ರಯತ್ನ, ಗುರಿ, ಗುರು, ಛಲ ಇವುಗಳನ್ನೆಲ್ಲ ಇಟ್ಕೊಂಡು ಅವುಗಳನ್ನು ಎಲ್ಲೂ ಕಳ್ಕೊಳ್ಳದ ಹಾಗೆ, ಹಾಗೂ ಪರಿವರ್ತನೆಗೂ ಕೂಡ ತನ್ನ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಪರಿವರ್ತನೆ ಆಗುವಂಥ ಒಂದು ನಿಟ್ಟಿನೆಡೆಗೆ ಪ್ರಯತ್ನ ಮಾಡಿ ಅದ್ರ ಕಡೆಗೂ ಒಂದು ಹಂತಕ್ಕೆ ಸಕ್ಸಸ್ ಆಗ್ತಾ ಇರುವಂಥ ಒಂದು ಕಾರಣಕ್ಕೆ ಶಿವಕುಮಾರ್ರವರಿಗೆ ಈ ಒಂದು ಮುಖ್ಯಮಂತ್ರಿ ಪಟ್ಟ ಒಲಿದಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಪರಿವರ್ತನೆ ಹೇಗಾದರೂ, ಮತ್ತು ಆಸಕ್ತಿ ಅವರಿಗೆ ಹೇಗಿತ್ತು, ಗುರಿ ಮತ್ತು ಗುರುಗಳು ಯಾರ್ಯಾರು, ಛಲ ಹೇಗೆ ಅವರು ಮುಂದುವರ್ಸ್ಕೊಂಡ್ಬಂದರು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವೆಲ್ಲದಕ್ಕೂ ಒಂದೊಂದು ಪ್ರಸಂಗಗಳು ನಿದರ್ಶನ ಆಗ್ತಾ ಬರುತ್ತೆ. ನಾನು ಗಮನಿಸ್ಕೊಂಬಂದ ಹಾಗೆ ತುಂಬ ಒಂದು ಯುವಕನಾಗಿದ್ದಾಗಲೇ, ತುಂಬ ಒಂದು ಯೌವನದಲ್ಲೇ ಒಂದು ಅಧಿಕಾರಗಳು ಇವುಗಳನ್ನೆಲ್ಲ ಕಂಡ್ಕೊಂಬಂದಂಥ ವ್ಯಕ್ತಿ. ಅದು ಕಂಡ್ಕೊಂಬರೋಕ್ಕೆ ಅವ್ರ ಕಡೆಯಿಂದ ಪ್ರಯತ್ನ ಖಂಡಿತ ಇತ್ತು. ಇದು ಪ್ರಯತ್ನದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಎಲ್ರಿಗೂ ಪ್ರಯತ್ನ ಅನ್ನೋದು ಇರಲೇಬೇಕು. ತಾನು ಮಾಡೋವಂಥ ಒಂದು ಕಾರ್ಯಕ್ಷೇತ್ರದಲ್ಲಾಗಲಿ, ನಡೀತಾ ಇರೋವಂಥ ಹಾದಿಲಾಗಲಿ ಪ್ರಯತ್ನ ನನ್ನ ಕಡೆಯಿಂದ ಹೇಗಾಗ್ತಿದೆ ಅನ್ನೋದು ಶಿವಕುಮಾರ್ ಅವರು ಯುವಕನಾಗಿಲ್ಲದಾಗ್ಲೇ ಒಂದು ಕ್ಲಿಯರ್ ಕಟ್ ಥಾಟ್ ಇಟ್ಕೊಂಡು ಬಂದಿದ್ದು. ಅವರು ಕೌಟುಂಬಿಕ ಹಿನ್ನೆಲೆಯಲ್ಲಾಗಲಿ, ಯಾವಾಗಲಾರು ಆಗಲಿ, ರಾಜಕೀಯ ವ್ಯಕ್ತಿಗಳು ಇದೆಲ್ಲ ಸಿಕ್ಕಾಪಟ್ಟೆ ಜನ ಏನೋ ಅವ್ರ ಕಡೆ ಏನು ಯಾರೂ ಇರಲಿಲ್ಲ. ಅವರು ಒಂದು ಕೃಷಿ ವರ್ಗದಿಂದ ಬಂದಂಥ ಒಕ್ಕಲಿಗ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಬೆಂಗಳೂರು ರೂರಲ್ಲಿ ಇಲ್ಲೇನೆ ದೊಡ್ಡ ಆಲಹಳ್ಳಿ ಅಂತ ಒಂದು ಹಳ್ಳಿ ಮನೆಯಲ್ಲಿ ಬೆಳೆದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಪ್ರಯತ್ನ, ಆಸಕ್ತಿ ಅನ್ನೋದು ಆ ಮನುಷ್ಯನಿಗೆ ಕನಸುಗಳು ಸಿಕ್ಕಾಪಟ್ಟೆ ಬೇರೆ ಹಂತದಲ್ಲೇ ಇತ್ತು. ಆ ಪ್ರಯತ್ನದೆಡೆಗೆ ನಡೆದು ಸರಿಯಾದಂಥ ನಡೆಗಳನ್ನು ಆರಿಸ್ಕೊಂಡು ಎಲ್ಲೆಲ್ಲಿ ಕರೆಕ್ಟ್ ಮಾಡ್ಕೋಬೇಕೋ ಮಾಡ್ಕೊಂಬಂದಿದ್ದಕ್ಕೆ ಈ ಹಂತಕ್ಕೆ ಮುಟ್ಟಿದ್ದಾರೆ. ಪ್ರಯತ್ನ ಅನ್ನೋದನ್ನು ಹೇಳ್ತಾ ಬರ್ತಾ ಇದ್ದರೆ 1989ರಲ್ಲಿ ಒಂದು ಪ್ರಸಂಗ ನೆನಪಾಗತ್ತೆ. ಬೆಂಗಳೂರಲ್ಲಿ ಒಂದು ದೊಡ್ಡ ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು. ಆಗಿನ ಭಾರತದ ಒಬ್ಬ ಉನ್ನತ ನಾಯಕ, ಶ್ರೀಯುತ ದಿವಂಗತ ರಾಜೀವ್ ಗಾಂಧಿ, ಈಗಿನ ರಾಹುಲ್ ಗಾಂಧಿಯವರ ತಂದೆ, ಅವ್ರ ಕಣ್ಣಿಗೆ ಶಿವಕುಮಾರ್ ಅವರು ಬಿದ್ದಿದ್ರು ಆಗ್ಲೇ. ಯಾಕೆ ಬಿದ್ದಿದ್ರು ಅಂದರೆ ಇವರು ಮಾಡಿದಂಥ ಪ್ರಯತ್ನದ ಫಲ ಅಂತ ಹೇಳಬೇಕು. ಯಾಕಂದರೆ 85 ತನ್ನ 23ನೇ ವಯಸ್ಸಿನಲ್ಲೇ ಒಂದು ದಿಟ್ಟತನನ ಒಂದು ಪ್ರದರ್ಶನ ಮಾಡಿ ಎಚ್ ಡಿ ದೇವೇಗೌಡರ ಎದುರುಗಡೆ ನಿಂತ್ಕೊಂಡು 700 ಎಲೆಕ್ಷನ್ಸಲ್ಲಿ, ವಿಧಾನಸಭೆ ಎಲೆಕ್ಷನ್ಸ್ಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆಗ್ಲೇ ಸೋಲ್ಕಂಡ್ರೂ ಧೃತಿಗೆಡದಂಗೆ ಮುಂದುವರಿತಾ ಇದ್ದಂಥ ಒಬ್ಬ ಯುವ ನಾಯಕ ಅನ್ನೋದು ಕರ್ನಾಟಕದ ರಾಜಕೀಯದಲ್ಲಿ ಜಗಜ್ಜನಿತ ಆಗೋಗ್ಬಿಟ್ಟಿತ್ತು ಆವಾಗಲೇ. ಅಂದರೆ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಅನ್ನೋ ಥರ ಒಂದು ರಾಜಕಾರಣಿಯಾಗಿದ್ದರು ಶಿವಕುಮಾರ್. ಆವಾಗ 85ನೇ ಇಸ್ವಿನಲ್ಲಿ 23ನೇ ವಯಸ್ಸಿನ ಯುವಕ ಈ ಹಂತಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಹಂತದ ಅವ್ರದ್ದು ಪೂರ್ವಾಶ್ರಮ ಇವೆಲ್ಲ ಬೇಡ, ಇದೆಲ್ಲ ಆಮೇಲೆ ಮಾತಾಡೋಣ. ಅವ್ರ ಪೂರ್ವಾಶ್ರಮ ಅಂತಂದರೆ ಅವರು ಆಗಿದ್ದಿದ್ದು ಒಡನಾಟಗಳು, ಹೇಗೆ ಅವರಿಗೆ ರಾಜಕೀಯಕ್ಕೆ ಬರುವಂಥ ಒಂದು ಪ್ರೇರೇಪಣೆ ಆಯಿತು, ಅವರಿಗೆ ಪ್ರೋತ್ಸಾಹ ಎಲ್ಲೆಲ್ಲಿಂದ ಸಿಗ್ತಾಯಿತ್ತು, ಅದೆಲ್ಲ ಗೊತ್ತಿದೆ ಎಲ್ರಿಗೂ. ಆಗಿನ ಒಂದು ಭೂಗತ ಲೋಕದ ಒಂದು ಪರಿಚಯ, ಒಡನಾಟಗಳು ಇವೆಲ್ರಿಗೂ ಗೊತ್ತಿರುವಂಥ ವಿಷಯ. ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ, ಅದೆಲ್ಲ ಕಳೆದು ಹೋದ ವಿಷಯಗಳು. ಯಾಕಂದರೆ ಒಂದು ಹಂತಕ್ಕೆ ಅದೆಲ್ಲ ಸಪೋರ್ಟು, ಆವಾಗಿನ ಒಂದು ಜೋಶು, ಅದೆಲ್ಲ ಯುವಕರು SJRC ಕಾಲೇಜಲ್ಲಿ ಓದ್ತಾ ಇದ್ದರು, ಎಲ್ರಿಗೂ ಗೊತ್ತಿರೋವಂಥದ್ದೇ ವಿಷಯ. ಬಟ್ ಇವರ ಪ್ರಯತ್ನದ ಕಡೆ ನಾವು ಗಮನ ಕೊಟ್ಕೊಂಬರೋಣ. 85ರಲ್ಲೇ ಎಲೆಕ್ಷನ್ನ ಫೇಸ್ ಮಾಡಿ, 89ರಲ್ಲಿ ಎಲೆಕ್ಷನ್ನ ಮತ್ತೆ ಇನ್ನೊಂದು ಸಲ ಫೇಸ್ ಮಾಡಿ, ಅದೇ 700 ಕಾನ್ಸ್ಟಿಟ್ಯೂನ್ಸಿ. ಅವಾಗ ದೇವೇಗೌಡರು ನಿಂತಿದ್ರಲ್ಲ ಆಪೋಸಿಟ್ಟು, ಅವಾಗ CK ಸ್ವಾಮಿ ಅಂತನೋ ಏನೋ, ಅವ್ರು ಇತ್ತೀಚಿನ ದಿನಗಳವರೆಗೂ BJP ಇಲ್ಲೆಲ್ಲ ನಿಂತ್ಕೊಳ್ತಾ ಇದ್ದಿದ್ದು ಗಮನಿಸ್ತಾ ಇದ್ದೆ.
ಅವ್ರ ಎದುರುಗಡೆ ಒಂದು 15,000 ಓಟಲ್ಲಿ ಮೊದಲನೇ ಬಾರಿ ಚುನಾವಣೆಯನ್ನು ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ದು ಡಿ ಕೆ ಶಿವಕುಮಾರ್. 89 ಅಂದರೆ 27ನೇ ವರ್ಷ, 26-27 ವರ್ಷದ ಯುವಕ ಇನ್ನು. ಆವಾಗಲೇ ವಿಧಾನಸಭೆ ಪ್ರವೇಶ ಮಾಡಿದ್ದು. ಪ್ರಯತ್ನ ನೋಡಿ ಹೇಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಆಗ್ಲೇ. ಅದಕ್ಕೆ ಗುರಿ ಮತ್ತು ಗುರುನೂ ಕೂಡ ಇರಬೇಕು. ಅದನ್ನು ಮುಂದೆ ಮಾತಾಡ್ಕೊಂಬರೋಣ. 89ರಲ್ಲಿ ಒಂದು ಸಮಾವೇಶ ನಡೀತಾ ಇತ್ತು ಬೆಂಗಳೂರಲ್ಲಿ. ಇವರು ಬೆಂಗಳೂರು ರೂರಲ್ ಜಿಲ್ಲಾ ಪ್ರೆಸಿಡೆಂಟ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ಗೆ ಆಗಿದ್ದರು. ಸಿಕ್ಕಾಪಟ್ಟೆ ಜನನ ಸೇರಿಸೋದ್ರಲ್ಲಿ ಒಂದು ಪ್ರಮುಖವಾದಂತಹ ನಾಯಕ ಅವಾಗ ಡಿ ಕೆ ಶಿವಕುಮಾರ್. ಅವ್ರ ಕಣ್ಣಿಗೆ ಇವರು ರಾಜೀವ್ ಗಾಂಧಿ ಅವರ ಕಣ್ಣಿಗೆ ಬಿದ್ದಿದ್ರು. ಏರ್ಪೋರ್ಟಲ್ಲಿ ಮಾತಾಡಿಸಿದ್ರಂತೆ. ರಾಜೀವ್ ಗಾಂಧಿ ಶಿವಕುಮಾರ್ ಅಂತ ರೆಕಗ್ನೈಸ್ ಮಾಡಿ ಮಾತಾಡಿದ್ದಂಥ ನಿದರ್ಶನಗಳು ಅವೆಲ್ಲ ಸಿಕ್ಕಾಪಟ್ಟೆ ನ್ಯೂಸ್ ಆಗಿತ್ತು ಆಗಿನ ಕಾಲದಲ್ಲಿ. ಅದಾದಾಗ ಒಂದು ಸ್ವಲ್ಪ ದಿನದಲ್ಲೇ ಕಮಿಷನರ್ ಆಫೀಸಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಬಂದಿದೆ. ಶಿವಕುಮಾರ್, ನಿಮ್ಮದು ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸ್ ಡೆಲ್ಲಿಯಿಂದ ರಿಕ್ವೆಸ್ಟ್ ಬಂದಿದೆ. ಪ್ರಧಾನಮಂತ್ರಿ ಕಚೇರಿ ಡೆಲ್ಲಿಯಿಂದ ನಿಮಗೆ ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕೆ ರಿಕ್ವೆಸ್ಟ್ ಬಂದಿದೆ. 3,000 ರೂಪಾಯಿ ಕಟ್ಟಿ ಬಂದು. 3,000 ರೂಪಾಯಿ ಕಟ್ಟಕ್ಕೆ ಇವ್ರ ಹತ್ರ ಆಗ ಇಮ್ಮಿಡಿಯೇಟಾಗಿ ದುಡ್ಡಿಲ್ಲ. ಇವತ್ತಿನ ಕರ್ನಾಟಕದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅಂತೆಲ್ಲ ಹೇಳ್ತೀವಿ. ಅವತ್ತಿನ ಪರಿಸ್ಥಿತಿಲಿ ನೋಡಿ, ದುಡ್ಡು ಸಡನ್ನಾಗಿ ಅಂತಂದರೆ ಇವ್ರಿಗೂ ಇಲ್ಲ. ತನ್ನ ಕುತ್ತಿಗೆಯಲ್ಲಿ ಇದ್ದಿದ್ದ ಚೈನ್ನ ಅಡ ಇಟ್ಬಿಟ್ಟು ದುಡ್ಡು ಕಟ್ಟಿ ಪಾಸ್ಪೋರ್ಟ್ಗೆ ಫೀಸ್ ಕಟ್ಟಿದ್ರಂತೆ. ಇದನ್ನು ಅವರೇ ಯಾವುದೋ ಒಂದು ಸಂದರ್ಶನದಲ್ಲಿ, ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಕಷ್ಟ ಅನ್ನೋದು ನೋಡಿ, ಅದನ್ನೇ ಹೇಳ್ತಾ ಇರೋದು. ಸೊ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆವಾಗ ಅದೊಂದು ವಿದೇಶದಲ್ಲಿ ಯಾವುದೋ ಒಂದು ಯೂತ್ ಫೆಸ್ಟಿವಲ್ ನಡೀತಾ ಇತ್ತಂತೆ. ಅದಕ್ಕೆ ಇವ್ರನ್ನ ರಾಜೀವ್ ಗಾಂಧಿ ಅವರು ನಾಮಿನೇಟ್ ಮಾಡಿದರು. ಅವಕಾಶಗಳು ಕೂಡ ಹೀಗೆ ಒದಗಿ ಬರುತ್ತೆ. ನಿಮ್ಮ ಪ್ರಯತ್ನ ಕರೆಕ್ಟಾಗಿತ್ತು ಅಂತಂದರೆ ಇವೆಲ್ಲ ಬರ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ವಿದೇಶಕ್ಕೆ ಹೋಗೋದು ಅನ್ನೋದು ದೊಡ್ಡ ವಿಷಯನೇ. ಅದು ಇನ್ನೂ ಆ ಥರ ಒಬ್ಬ ಸಣ್ಣ ಯುವಕ, ಏನೂ ಗೊತ್ತಿಲ್ಲದೆ ಇರೋವಂಥದ್ದು, ಬೆಂಗಳೂರು, ಕನಕಪುರ, ಸಾತ್ನೂರು, ದೊಡ್ಡಾಲಹಳ್ಳಿ ಇಲ್ಲಿ ಓಡಾಡ್ಕೊಂಡಿದ್ದಂಥ ಯುವಕನಿಗೆ ವಿದೇಶದಲ್ಲಿ ಒಂದು ಅವಕಾಶ ಸಿಗ್ತಾಯಿದೆ. ಯಾವ ಥರ ಒಂದು ರೆಕಾಗ್ನಿಷನ್ನು. ಅಲ್ಲಾಗಲೇ ಇಲ್ಲಿ ಕಾಲು ಎಳೆಯೋರು ಸಿಕ್ಕಾಪಟ್ಟೆ ಜನ ಇದ್ರಲ್ಲ. ರಾಜೀವ್ ಗಾಂಧಿ ಅವ್ರ ಕಿವಿಯಲ್ಲೂ ಊದಿದ್ರಂತೆ. ಎಲ್ಲ ಒಂದು 5-6 ಜನ ಸಂಸದರು ಹೋಗಿ ಎಲ್ಲ ಚಾಕೋಚೂರಿ ಸಂಸ್ಕೃತಿ ಇರುವಂಥವ್ರು, ಇವ್ರಿಗೆಲ್ಲ ನಾವು ಬೆಳೆಸ್ತಾ ಹೋದರೆ ಕಾಂಗ್ರೆಸ್ನ ಗತಿ ಏನು, ಅದು ಇದೊಂದು. ರಾಜೀವ್ ಗಾಂಧಿ ಯಾರ ಮಾತು ಕೇಳಿದೆ, ಪೊಟೆನ್ಷಿಯಲ್ ನೋಡಿ, ಸಾಮರ್ಥ್ಯಕ್ಕೆ ತಕ್ಕನಂಗೆ ಎಲ್ಲ ನಾವು ರಿವಾರ್ಡ್ಸ್ ಕೊಡಬೇಕು ಅಂತ ಹೇಳಿ ಆಗ ಅವಕಾಶನ ಒದಗಿ ಬರೋ ಹಾಗೆ ಮಾಡಿಕೊಟ್ಟಿದ್ರಂತೆ. ಇದು ಪ್ರಯತ್ನಕ್ಕೆ ಸಿಕ್ಕ ಫಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಶಿವಕುಮಾರ್ ಇಲ್ಲಿಂದ ಬೆಳೀತಾನೆ ಹೋದರು. 91ರಲ್ಲಿ ಆಗಲೇ ಫಸ್ಟ್ ಎಲೆಕ್ಷನ್ ಗೆದ್ದಿದ್ದು 89ರಲ್ಲಿ. ಆವಾಗಲೇ ಮೊದಲನೇ ಇನ್ಸ್ಟೆನ್ಸಲ್ಲೇ ಸಚಿವ ಆಗುವಂಥ, ಮಂತ್ರಿ ಆಗುವಂಥ ಒಂದು ಭಾಗ್ಯ ಕೂಡ ಸಿಕ್ಕಿತ್ತು ಅವ್ರಿಗೆ. ಬಂಗಾರಪ್ಪನವರು, ಗುರಿ ಹಾಗೂ ಗುರು ಅಂತ ಹೇಳ್ತಾ ಇದ್ನಲ್ಲ, ಗುರು, ಮೊದಲನೇ ಗುರು ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಅಂತ ಹೇಳ್ಕೊಂಬಂದರೆ ಶಿವಕುಮಾರ್ ಅವ್ರಿಗೆ ಬಂಗಾರಪ್ಪನವರೇ. ಎಸ್ ಎಂ ಕೃಷ್ಣ ಅವರು ಆಗಿದ್ದೆಲ್ಲ ಅದಾದ ನಂತರ ಬಂದಂಥ ಒಂದು ಪರಿಸ್ಥಿತಿಗಳು. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಎಸ್ ಎಂ ಕೃಷ್ಣ ಬರೋ ಟೈಮಲ್ಲಿ ಮೀಡಿಯಾ ಅಟೆನ್ಷನ್ ಎಲ್ಲ ಸಿಕ್ಕಾಪಟ್ಟೆ, ಎಲ್ಲ ಮಾಧ್ಯಮಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾಯಿದ್ವು. ಬಟ್ ಬಂಗಾರಪ್ಪನವರಾದಾಗ ಇನ್ನೂ ಅಷ್ಟೊಂದೆಲ್ಲ ಇರಲಿಲ್ಲ. ಬರೀ ದಿನಪತ್ರಿಕೆಗಳು ಇವೆಲ್ಲ ಇದ್ದ ಕಾರಣಕ್ಕೆ ಅಷ್ಟೊಂದು ಜನಕ್ಕೆ ಹೆಚ್ಚಿಗೆ ಗೊತ್ತಿಲ್ಲ. ಆದರೆ ಬಂಗಾರಪ್ಪನವ್ರು ಆಗಲೇ ಇವ್ರನ್ನ ಬಲಗೈ ಬಂಟನಾಗಿ ಮಾಡಿಕೊಂಡು ಎಲ್ಲ ಇದ್ದರು. ಒಂದಿನ ಕರೆದ್ರಂತೆ ಬಂಗಾರಪ್ಪನವರು. ಇನ್ನೊಂದು ಪ್ರಸಂಗ, ಶಿವಕುಮಾರ ಬಾರೋ ಇಲ್ಲಿ, ಅವ್ರು ಕರೆದಿದ್ದು, ನಾನಲ್ಲ. ಆಮೇಲೆ ಅದಕ್ಕೆಲ್ಲ ಕಮೆಂಟ್ಗಳೆಲ್ಲ ಹಾಕ್ಕೊಂಡು ಬಂಗಾರಪ್ಪನವ್ರು ಕರೆದ್ರಂತೆ. ಶಿವಕುಮಾರ ಬಾಪ, ನೋಡಿಲ್ಲಿ ಕ್ಯಾಬಿನೆಟ್ಟಲ್ಲಿ ಮಂತ್ರಿಗಳನ್ನೆಲ್ಲ ಮಾಡೋಣ ಅಂತಿದ್ದೀನಿ, ಯಾವುದು ಪೋರ್ಟ್ಫೋಲಿಯೋ ಚೂಸ್ ಮಾಡಬೇಕು ಅಂತಿದೆಯಾ, ಯಾವ್ದು ಬೇಕು, ಯಾವ ಖಾತೆ ಬೇಕಪ್ಪ ನಿನಗೆ ಅಂತ ಕೇಳಿದ್ರಂತೆ. ಯಾವ್ದು ಕೊಡ್ತೀರೋ ನೀವು ಕೊಡಿ ಅಂದ್ರಂತೆ ಶಿವಕುಮಾರು. ಆವಾಗ ಬಂಗಾರಪ್ಪನವ್ರು ಅಂದ್ರಂತೆ, ನೋಡು, ದೇವರಾಜ ಅರಸು ಮೊದಲನೇದಾಗಿ ಅವರಾಗಿದ್ದು ಜೈಲು ಮತ್ತು ಬಂದಿಖಾನೆ ಮಂತ್ರಿ ಅಂತ ಆದ್ರಂತೆ. ಅದಾದಮೇಲೆ ಅವರು ಮುಖ್ಯಮಂತ್ರಿ ಆದರು. ನೀನು ಕೂಡ ಅದನ್ನೇ ತೊಗೊಂಬಿಡು. ಯಾಕಂದರೆ ನಾನು ಕೂಡ ಫಸ್ಟು ಜೈಲು ಬಂದಿಖಾನೆ ಖಾತೆನೇ ತೊಗೊಂಡು ಆಮೇಲೆ ಮುಖ್ಯಮಂತ್ರಿ ಆಗಿದ್ದೀನಿ. ನೀನು ಜೈಲು ಮತ್ತು ಬಂದಿಖಾನೆ ಸಚಿವ ಆಗೋಗ್ಬಿಡು ಇವಾಗ ಅಂತ ಅದು ಕೊಟ್ಟರಂತೆ ಪೋರ್ಟ್ಫೋಲಿಯೋ. ಅದನ್ನು ಸಂಕಲ್ಪ ಥರ ಮಾಡ್ಕೊಂಬಿಟ್ರು ಆ ಮಾತುಗಳನ್ನು ಶಿವಕುಮಾರ್. ಬಂಗಾರಪ್ಪನವ್ರು ಹೇಳಿದ್ದು ಮೊನ್ನೆನೂ ಹೇಳಿದ್ರು ಅವರು. ಈಗ ಮುಖ್ಯಮಂತ್ರಿ ಆಗೋಕ್ಕೆ ಸ್ವಲ್ಪ ಮುಂಚೆನೋ ಅದಾದ ನಂತರನೋ ಏನೋ, ನೋಡಿ ನಾನು ಜೈಲ್ ಮಂತ್ರಿ ಆಗಿದ್ದೆ, ಫಸ್ಟು ಜೈಲಿಗೂ ಹೋಗಿದ್ದೆ, ಈಗ ಮುಖ್ಯಮಂತ್ರಿ, ಆ ಥರ ಏನೋ ಎಲ್ಲೋ ಒಂದು ಡಿಸ್ಕಷನಲ್ಲಿ ಎಲ್ಲೋ ಬಂದಿತ್ತು ಅದು. ಸೊ ಸಂಕಲ್ಪ ಮಾಡಿಕೊಂಡು ಅದರೆಡೆಗೆ ನಡೆಯುವಂಥ ಒಂದು ಗುರಿ ಹಾಗೂ ಗುರು, ಜೊತೆಗೆ ಒಬ್ಬರು ಗುರುನೂ ಇರಬೇಕು ಅನ್ನೋದನ್ನು ಶಿವಕುಮಾರ್ ಇಟ್ಕೊಂಡಿದ್ರು. ಇದು 2ನೇ ಪ್ರಸಂಗ ಆಯಿತು. 3ನೇ ಪ್ರಸಂಗ ಏನು ಅಂತಂದರೆ ಛಲ ಏನೇ ಆದ್ರೂ ಬಿಡಬಾರ್ದು ಅಂತ. ಯಾಕಂದರೆ ಛಲ ಇರಲೇಬೇಕು. ಅದ್ರ ಬಗ್ಗೆ ಡಿಟರ್ಮಿನೇಷನ್, ಗ್ರಿಟ್ ಅಂತಾರೆ ನೋಡಿ, ಅದು ಶಿವಕುಮಾರ್ ಬೇರೆ ಹಂತದಲ್ಲೇ ಇಟ್ಕೊಂಡಿದ್ದಾರೆ. ಆ ಛಲನ ಅವರು ಇಟ್ಕೊಂಡು ಆ ಗುರಿ ಕಡೆಗೆ ನಡ್ಕೊಂಡು ಹೋಗಬೇಕಾದ್ರೆ ಅದನ್ನು ಸಾಧನೆ ಮಾಡಲೇಬೇಕು ಅಂತ ಅವ್ರ
ಮನಸ್ಸಿನಲ್ಲಿ ಬಂದ ಮೇಲೆ ಅವ್ರು ಬೇರೆ ಯಾವುದೇ ಕಾಂಪ್ರಮೈಸ್ಗೂ ರೆಡಿ. ಕಾಂಪ್ರಮೈಸ್ ಅಂದರೆ ಯಾವ್ಯಾವ ವಿಷಯಗಳಲ್ಲಿ ಅಂತಂದರೆ ಅವ್ರು ಇದ್ದಿದ್ದ ರೀತಿ, ಅವರ ಮನಸ್ಥಿತಿ, ಅವರ ಒಡನಾಟಗಳು, ಇವುಗಳನ್ನೆಲ್ಲ ಒಂದು ಹಂತಕ್ಕೆ ಕ್ಯಾಲಿಬ್ರೇಟ್ ಮಾಡಿ ಟ್ಯೂನ್ ಮಾಡಿಕೊಂಡ್ರು. ಮುಂಚೆ ಇದ್ದಿದ್ದ ಶಿವಕುಮಾರ್ಗೂ 2018 ಕಳೆದ ನಂತರ ನೋಡ್ತಾ ಇರೋವಂಥ ಶಿವಕುಮಾರ್ ನೀವು ಕೂಡ ಗಮನಿಸಿರ್ತೀರಿ, ಹೋರಾಟದಲ್ಲಿ ತುಂಬ ಪಳಗಿ, ಹೋರಾಟ ಅನ್ನೋದು ಏನು ಪಳಗಿ ಹೋಗ್ಬಿಟ್ಟಿದ್ದಾರೆ, ರಾಜಕೀಯದಲ್ಲಿ ಮಾಗಿದ್ದಾರೆ, ತಾಳ್ಮೆನ ಮೈಗೂಡಿಸ್ಕೊಂಡಿದ್ದಾರೆ. ಸೊ ತಾಳ್ಮೆ ಅನ್ನೋದು ಬೇರೆ ಹಂತಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಏನೇನೋ ಲೂಸ್ ಟಾಕು ಇವೆಲ್ಲ ಎಲ್ಲೂ ಮಾತೇ ಆಡಲ್ಲ. ವಿರೋಧಿಗಳು ಏನೇ ಮಾತಾಡಲಿ ಅದು ಅವ್ರಿಗೆ ಅಂತ ಬಿಟ್ಬಿಡ್ತಾರೆ. ಛಲ ಹಿಡಿದ ಮೇಲೆ ನಾನು ಸಾಧನೆ ಮಾಡದೆ ಬಿಡೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ. ಇಬ್ಬರೂ ಅಷ್ಟೇ, ಡಿ ಕೆ ಸುರೇಶು ಅಷ್ಟೇ, ಇವರು ಅಷ್ಟೇ, ಇಬ್ಬರೂ ಬೇರೆ ಹಂತದಲ್ಲಿ ಮಾಗ್ಬಿಟ್ಟಿದ್ದಾರೆ ಆ ವಿಷಯದಲ್ಲಿ. ಅದಕ್ಕೂ ಬೇಕಾದಷ್ಟು ನಿದರ್ಶನಗಳಿದ್ದಾವೆ. ಒಂದು 2-3 ಪ್ರಸಂಗಗಳು ನನಗೆ ನೆನಪಿರೋ ಹಾಗೆ. ಎಲ್ಲ ಸಲ ಗೆದ್ದಾಗ್ಲೂ ಇವ್ರಿಗೆ ಮೊದಲನೇ ಸಲ ಗೆದ್ದಾಗ್ಲೇ ಮಂತ್ರಿ ಆಗುವಂಥ ಒಂದು ಅವಕಾಶ ಸಿಕ್ಕಿದ ಮೇಲೆ ಎಲ್ಲ ಸಲನೂ ಸಹಜವಾಗಿ ಆಸೆ ಇದ್ದೇ ಇರುತ್ತೆ, ಬಟ್ ಸಿಗ್ತಾ ಇರಲಿಲ್ಲ. ನೋಡಿ ಹೇಗೆ ಅಂತಂದರೆ, ಆಮೇಲೆ ಬಂಗಾರಪ್ಪನವರೇ ಒಂದು ಕಾಂಗ್ರೆಸ್ನ ಬಿಡುವಂಥ ಪರಿಸ್ಥಿತಿ ಬಂತು. ಅವರೇ ಒಂದು ಬೇರೆ ಪಕ್ಷ ಕಟ್ಕೊಂಡ್ರು. ಆವಾಗ ಕಾಂಗ್ರೆಸ್ನಲ್ಲಿ ಇವ್ರು ಮಂತ್ರಿ ಆಗಿದ್ರೂ ಇವ್ರಿಗೆ ಟಿಕೆಟ್ ಕೊಡಲಿಲ್ಲ. 94ರಲ್ಲಿ ಅನಿಸುತ್ತೆ. ಆವಾಗ ಇವರು ಬಂಡಾಯ ನಿಂತ್ಕೊಂಡು ಗೆದ್ದು ಆಚೆ ಬಂದರು. 99ರಲ್ಲಿ ಕುಮಾರಸ್ವಾಮಿ ಅವರ ಅಪೋಸಿಟ್ ನಿಂತ್ಕೊಂಡು ಅಲ್ಲೇ ಸಾತ್ನೂರು ಕ್ಷೇತ್ರದಲ್ಲಿ ಮತ್ತೆ ಗೆದ್ದರು. ಕುಮಾರಸ್ವಾಮಿ ಅಪೋಸಿಟ್ ಗೆದ್ದಿದ್ದು. 99ರಲ್ಲಿ ಗೆದ್ದ ಮೇಲೆ ಎಸ್ ಎಂ ಕೃಷ್ಣ ಅವರ ಜೊತೆ ಇದ್ರೂ ಅವ್ರ ಜೊತೆಗೆ ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಹೆಲ್ಪ್ ಮಾಡಿದ್ರು ಅವ್ರಿಗೂ ಅವಾಗ್ಲೂ ಮಿನಿಸ್ಟ್ರಿ ಕೊಟ್ಟಿರಲಿಲ್ಲ. ಆವಾಗ ತುಂಬ ಕಷ್ಟಪಟ್ಕೊಂಡೇ ಒಂದು ವರ್ಷ ಕಳೆದ ಮೇಲೆ, ಒಂದಷ್ಟು ದಿನ ಆದಮೇಲೆ ಇವ್ರಿಗೆ ಕೊಟ್ಟಂಥ ಒಂದು ಪರಿಸ್ಥಿತಿ. ಅದಾದಮೇಲೆ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. JDSಗೂ ಇರಲಿಲ್ಲ ಮೆಜಾರಿಟಿ, ಕಾಂಗ್ರೆಸ್ಗೂ ಇರಲಿಲ್ಲ. ಆವಾಗ ಧರ್ಮ್ ಸಿಂಗ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿ, ಆದರೆ ದೇವೇಗೌಡರಿಗೆ ಇವರು ಇದ್ದಿದ್ದ ಒಂದು ರಾಜಕೀಯ ವೈರತ್ವದ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬರಬಾರ್ದು ಅನ್ನೋದು ಒಂದು ಮೇಜರ್ ಕಂಡೀಷನ್ ಹಾಕಿದ್ರು ದೇವೇಗೌಡರು. ಕ್ಯಾಬಿನೆಟಲ್ಲಿ ಇರ್ಕೂಡ್ದು, ಮಿನಿಸ್ಟ್ರಿ ಕೊಡ್ಕೂಡ್ದು ಅಂತ. ಕೊಟ್ಟಿರಲಿಲ್ಲ, ಆವಾಗ್ಲೂ ಸಿಕ್ಕಲಿಲ್ಲ. ಸೊ ಇದೆಲ್ಲ ಒಂದು ಕಷ್ಟಗಳನ್ನು ಅಥವಾ ಇದೆಲ್ಲ ಒಂದು ವಿರೋಧಗಳನ್ನು ಅನುಭವಿಸ್ಕೊಂಡೇ ಬಂದಂಥ ಒಂದು ಪರಿಸ್ಥಿತಿ. ಆ್ಯಂಡ್ ಅದು ಎಷ್ಟೇ ಬಂದ್ರೂ ಛಲ ಮಾತ್ರ ಬಿಡಲಿಲ್ಲ. ಶಿವಕುಮಾರ್ ಪ್ಲೇನಲ್ಲೇ ಇದ್ದರು. 2004ರಲ್ಲಿ ದೇವೇಗೌಡರು ಹಂಗೆ ಹೇಳಿದ್ರು ದೇವೇಗೌಡರನ್ನೇ ಸೋಲಿಸಿದ್ರು. MP ಎಲೆಕ್ಷನ್ನಲ್ಲಿ ತೇಜಸ್ವಿನಿ ಗೌಡ ಕರ್ಕೊಂಬಂದು ಕನಕಪುರದಲ್ಲಿ ಸೋಲಿಸಿದಂಥ ನಿದರ್ಶನ. ಅದಾದಮೇಲೆ HD ಕುಮಾರಸ್ವಾಮಿನ ಆಗಲೇ ಆಗೋಗಿತ್ತು. ಆದರೆ ನೋಡಿ, ಒಂದು ಕಾಂಟ್ರಡಿಕ್ಟ್ರಿ ಅಥವಾ ಒಂದು ಐರನಿ ಅಂತಾರೆ ನೋಡ್ರಿ, ಏನಾಗುತ್ತೆ ಅಂತಂದರೆ 2018-19ರಲ್ಲಿ ಮತ್ತೆ ಕಾಂಗ್ರೆಸ್ JDS ಮತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಆವಾಗ ಶಿವಕುಮಾರ್ನ ಬೇರೆ ವಿಧಿ ಇಲ್ಲದೆ ದೇವೇಗೌಡರನ್ನೇ ಕುಮಾರಸ್ವಾಮಿನೇ ಅವ್ರನ್ನ ಮಿನಿಸ್ಟ್ರ್ ಮಾಡ್ತಾರೆ. ಆಮೇಲೆ ಅದೇ ಕುಮಾರಸ್ವಾಮಿ ಸರ್ಕಾರ ಉಳ್ಸೋಕ್ಕೆ ಇವ್ರು ಹೋಗಿ ಎಷ್ಟೊಂದು ಕಷ್ಟಪಟ್ಟು ಮಳೆಯಲ್ಲಿ ನಿಂತ್ಕೊಂಡು, ಅದೆಲ್ಲ ಗೊತ್ತಿದೆಯಲ್ಲ ನಿಮಗೂ. ಎಲ್ಲ ಇವ್ರುಗಳೆಲ್ಲ ಎಷ್ಟೊಂದು ಶಾಸಕರು ಎಲ್ಲ ರಾಜೀನಾಮೆ ಕೊಟ್ಟು ಓಡೋಗ್ಬಿಟ್ಟಿರ್ತಾರೆ. ಶಿವಕುಮಾರು ಅದೇ ಕುಮಾರಸ್ವಾಮಿ ಸರ್ಕಾರ ಉಳ್ಸೋಕ್ಕೆ ನಿಂತ್ಕೋತಾರೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿರಲ್ಲ. ರಾಜಕೀಯದವರು ಎಲ್ಲ ಒರೆಸ್ಕೊಂಡು ಹೊರಟೋಗ್ತಾರೆ, ಇವೆಲ್ಲ ಇರ್ಬೋದು, ಬಟ್ ಎಲ್ಲರೂ ಮಾಡಲ್ಲ. ಅದೆಲ್ಲ ನಿದರ್ಶನಗಳು ಅಷ್ಟೊಂದು ಈಸಿಯಾಗಂತೂ ಕಾಣಿಸಲ್ಲ ನಿಮಗೆ. ಇದು ಛಲ ಅನ್ನೋದನ್ನು ನಾನು ಹೇಳಕ್ಕೆ ಬಂದೆ. ಶಿವಕುಮಾರ್ದ ಇನ್ಸ್ಟೆನ್ಸಸ್ ಈ ಥರದ್ದು ಸಿಕ್ಕಾಪಟ್ಟೆ ಇದೆ. 2013ರಲ್ಲೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಸುಲಭವಾಗಿ ಇವ್ರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೂ ಏನು ಅಷ್ಟೊಂದು ಇಷ್ಟ ಇರಲಿಲ್ಲ ಇವ್ರು ಮಂತ್ರಿ ಆಗೋದು. ಒಳಗಿದ್ದ ಜನಕ್ಕೂ ಇಷ್ಟೊಂದು ಇರಲಿಲ್ಲ. ಆವಾಗ ಸಿದ್ದರಾಮಯ್ಯನವ್ರನ್ನ ಇವರು ಕರ್ನಾಟಕ ಭವನದಲ್ಲಿ ಡೆಲ್ಲಿನಲ್ಲಿ ಮೀಟ್ ಮಾಡಿ ಕಾರಲ್ಲಿ ಹೋಗ್ತಾ ಕೇಳಿದ್ರಂತೆ, ನನಗೆ ಮಂತ್ರಿ ಬೇಕು, ಏನು ಕೊಡ್ತೀರಾ ಖಾತೆ ಅಂತ ಕೇಳಿದಾಗ, ಸದ್ಯಕ್ಕಿಲ್ಲ, ಇವಾಗ ನೋಡೋ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ 2 ಲೋಕಸಭೆದು ಬೈ ಎಲೆಕ್ಷನ್ಸ್ ಬರ್ತಾಯಿದೆ, ಅವೆರಡು ಗೆಲ್ಸ್ಕೊಂಬ ನೋಡ್ತೀನಿ, ಆಮೇಲೆ ನೋಡೋಣ ಅಂದ್ರಂತೆ. ಅಲ್ಲಿ ಬೆಂಗಳೂರು ಗ್ರಾಮಾಂತರ ಯಾಕೆ ಅಂದರೆ ಕುಮಾರಸ್ವಾಮಿ ಅವರು ವಿಧಾನಸಭೆಗೆ ಎಂಟ್ರಾಗಿದ್ದರು, ಅದನ್ನು ರಿಸೈನ್ ಮಾಡಿದರು ಬೆಂಗಳೂರು ಗ್ರಾಮಾಂತರ. ಆ್ಯಂಡ್ ಮಂಡ್ಯ ಚಲುವರಾಯಸ್ವಾಮಿ ಇದ್ದಿದ್ದು JDSಯಿಂದ ಗೆದ್ದಿದ್ದರು. ಆವಾಗ ಅವರು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿದ್ದ ಕಾರಣಕ್ಕೆ ಅದು ಒಂದು ವೇಕೆಂಟ್ ಆಗಿತ್ತು. ಶಿವಕುಮಾರ್ ಅದನ್ನೂ ಮತ್ತೆ ಚಾಲೆಂಜ್ ಅಂತಲೇ ತೊಗೊಂಡು ಡಿ ಕೆ ಸುರೇಶ್ನ ಬೆಂಗಳೂರು ಗ್ರಾಮಾಂತರ ಗೆಲ್ಲಿಸಿದ್ರು. ಆ್ಯಕ್ಟ್ರೆಸ್ ರಮ್ಯಾನ್ ಕರ್ಕೊಂಬಂದು ಮಂಡ್ಯನಲ್ಲಿ ಗೆಲ್ಲಿಸಿದ್ದು. ಕಾಂಗ್ರೆಸ್ಗೆ ಮತ್ತೆ ಅದನ್ನು ಗೆಲ್ಲಿಸಿ ಸಿದ್ದರಾಮಯ್ಯನವ್ರ ಮುಂದೆ ಹೋಗಿ ನಿಂತ್ಕೊಂಡು ಮಿನಿಸ್ಟ್ರಿ ತೊಗೊಂಡಿದ್ದು. ಅದು ಛಲ ಅನ್ನೋದು ಅವರು ಕೆಲಸ ಮಾಡಿ ಮಾತಾಡೋದು ಹಾಗೇನೆ. ಈ ಕಾಂಗ್ರೆಸ್ನಲ್ಲೂ ಅಷ್ಟೇ. ಇವಾಗ ನಾನು ಆಗಲೇ ಹೇಳ್ದಂಗೆ ಮೊದಲನೇ ಪ್ರಸಂಗದಲ್ಲಿ ರಾಜೀವ್ ಗಾಂಧಿಯವ್ರಿಗೆ ಇವ್ರ ಸಾಮರ್ಥ್ಯ ಆವಾಗಲೇ ಗೊತ್ತಾದ್ರೂ
ಈಗಿನ ನಾಯಕರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರಿಗೆಲ್ಲ ಇವ್ರ ಸಾಮರ್ಥ್ಯ ಗೊತ್ತಾಗೋಕ್ಕೆ ಇತ್ತೀಚಿನ ದಿನಗಳವರೆಗೂ ಬೇಕಾಯಿತು. ಯಾಕಂದರೆ 89ರಲ್ಲೇ ಇವರು ಅವಾಗಿಂದನೂ ಎವ್ರಿ ಡೇ ಪ್ರೂವ್ ಮಾಡೋದು ಅನ್ನೋ ಥರನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರಿಗೆ ಈಗಿರೋ ನಾಯಕರಿಗೆ ಈಗ ಗೊತ್ತಾಯಿತು ಅನ್ನೋದನ್ನು ಹೇಳಲಿಕ್ಕೆ ಬಂದೆ. ಯಾಕಂದರೆ ಗುಜರಾತ್ದು ಕ್ರೈಸಿಸ್ ಬೇರೆ ಆಗಿತ್ತಲ್ಲ, ಅವಾಗ್ಲೂ ಅಷ್ಟೇ ಅಲ್ಲಿ ರಾಜ್ಯಸಭೆಗೆ ಅಹಮದ್ ಪಟೇಲ್, ಸೋನಿಯಾ ಗಾಂಧಿ ಅವರ ರೈಟ್ ಹ್ಯಾಂಡು, ಅವ್ರಿಗೆ ಕೊಡಬೇಕು ಅಂತ ಇದ್ದಾಗ ಅಮಿತ್ ಶಾ ಬಿಲ್ಕುಲ್ ನಿಂತ್ಬಿಟ್ಟಿದ್ರು, ಆಪೋಸ್ ಮಾಡಲೇಬೇಕು ಅಂತ. ಆವಾಗೆಲ್ಲ ಇವರು ಆ ಗುಜರಾತ್ ಶಾಸಕರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಇಲ್ಲೆಲ್ಲ ರೆಸಾರ್ಟಲ್ಲಿ ಶಿವಕುಮಾರೇ ಲೀಡ್ ತೊಗೊಂಡು ಅದನ್ನೆಲ್ಲ ಮಾಡಿದ್ರು. ಆವಾಗ ಒಂದು ರೆಕಗ್ನಿಷನ್ಗೆ ಬಂತು. ಅದಾದಮೇಲೆ ವಿಲಾಸರಾವ್ ದೇಶ್ಮುಖ್ ಕತೆ, ಅದು ಬೇರೆ ಒಂದು ಮಹಾರಾಷ್ಟ್ರನೆಲ್ಲ ಆದಾಗ ಅದು ಒಂದು ಇನ್ಸ್ಟೆನ್ಸು. ಒಂಥರ ಟ್ರಬಲ್ ಶೂಟರ್ ಅನ್ನೋ ಹೆಸರೆಲ್ಲ ಈಗಿಂದ ಬರೋಕ್ಕೆ ಈ ಇನ್ಸ್ಟೆನ್ಸ್ಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಗಿ ಹೈಕಮಾಂಡ್ನಲ್ಲಿ ಒಂದು ಒಳ್ಳೆ ಹೆಸರು ಶಿವಕುಮಾರ್ ಅನ್ನೋದೆಲ್ಲ ಬಂತು. ಈ ಛಲನೂ ಎಲ್ಲ ಮೈಗೂಡಿಸ್ಕೊಂಡಿದ್ದಕ್ಕೆ ಈಗ ಮುಖ್ಯಮಂತ್ರಿ ಗಾದಿ ಸಿಕ್ಕಿದೆ. ಹೇಗೆ ನಡೆಸ್ಕೊಂಡು ಹೋಗ್ತಾರೆ, ಇದೊಂಥರ ವಿಪರೀತ ಕುತೂಹಲಕರವಾದಂಥ ವಿಷಯ. ಸಿದ್ದರಾಮಯ್ಯನವರ ಒಂದು ಸಮಾಜವಾದ, ಒಂದು ಓಲ್ಡ್ ಸ್ಕೂಲ್ ಥಾಟ್ಸು ಇವೆಲ್ಲ ನಡ್ಕೊಂಡು ಒಂಥರ ನಡೀತಾ ಇತ್ತು. ಶಿವಕುಮಾರ್ ಅವ್ರ ಥಾಟ್ ಪ್ರೊಸೆಸ್ಸೇ ಒಂಥರ ಬೇರೆ ಅದು. ಆ್ಯಂಡ್ ಈಗಿರೋ ಉಳಿದಿರೋ ದಿನಗಳಲ್ಲಿ ಎರಡು ವರ್ಷದಲ್ಲಿ ಅವ್ರು ಬರೀ ಇನ್ನೇನು ಹೆಸರು ಮಾಡಬೇಕಾದಂಥ ಒಂದೇ ಒಂದು ಗುರಿ ಇಟ್ಕೊಂಡು ವರ್ಕ್ ಮಾಡಬೇಕಷ್ಟೆ. ಯಾಕಂದರೆ ದುಡ್ಡು ಮಾಡೋ ಅಂಥ ವಿಷಯ ಏನೂ ಇಲ್ಲ. ಯಾಕಂದರೆ ತಲೆಮಾರುಗಳಾಗೋವಷ್ಟು ದುಡ್ಡನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಇಷ್ಟು ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರ ಇವೆಲ್ಲ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಯಾವ ರಾಜಕಾರಣಿಗಳಲ್ಲಿ ಭ್ರಷ್ಟಾಚಾರ ಇರಲ್ಲ, ತುಂಬ ಬೆರಳೆಣಿಕೆಯಷ್ಟು ಮಾತ್ರ. ನರೇಂದ್ರ ಮೋದಿ ಇವ್ರನ್ನೆಲ್ಲ ಹೋಗಿ ಹುಡ್ಕೊಂಡು ಹೋದರೆ ಸಿಗಲ್ಲ. ಸಿದ್ದರಾಮಯ್ಯನವ್ರೂ ಎಷ್ಟೊಂದು ಅಷ್ಟು ಕಣ್ಣಿಗೆ ಕಾಣದ ಅಷ್ಟಲ್ಲೆಲ್ಲ ಸಿಗದೇ ಇದ್ರು ಅದು ಎಲ್ಲ ಮಾತಾಡ್ತಾರೆ, ಮಾಡಿದ್ದಾರೆ ಅದು ಇದು ಅಂತೆಲ್ಲ, ಅದು ಗೊತ್ತಿಲ್ಲ. ತುಂಬ ಬೆರಳೆಣಿಕೆ. ಎಲ್ಲರ ಹತ್ರನೂ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಭ್ರಷ್ಟಾಚಾರದ ಜೊತೆಗೆ ಜನಕ್ಕೆ ಏನು ಒಳ್ಳೇದು ಮಾಡಿದ್ರು ಅನ್ನೋದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ಶಿವಕುಮಾರ್ ಅವ್ರಿಗೆ ಅದು ಚೆನ್ನಾಗಿ ಅರಿವಿದೆ. ಅದ್ರ ಕಡೆಗೇ ಗಮನ ಕೊಟ್ಟು 2 ವರ್ಷಕ್ಕೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೆಸರು ಮಾಡೋವಂಥ ಒಂದು ಕೆಲಸಕ್ಕೆ ಡೆಫಿನೆಟ್ಲಿ ಮುಂದೋಗ್ತಾ ಇದ್ದಾರೆ. ಅದಕ್ಕೆ ಮೊದಲನೇ ಹೆಜ್ಜೆ ಇಟ್ಬಿಟ್ಟಿದ್ದಾರೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳೋ ಅಂಥ ವಿಷಯಗಳು ನೋಡಿದ್ರಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಪೋಸಿಷನ್ ಪಾರ್ಟಿ ಅವ್ರನ್ನೂ ಹೋಗಿ ಮೀಟ್ ಮಾಡಿ, ಅಮಿತ್ ಶಾ ಮೀಟ್ ಮಾಡಿ, ಎಲ್ಲ ಮುಖ್ಯಮಂತ್ರಿಗಳು, ಇಲ್ಲಿರೋ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿ ಒಳ್ಳೆ ಪ್ರಬುದ್ಧತೆಯಿಂದ ನಡ್ಕೊಳ್ಳೋವಂಥ ಅಥವಾ ನಡೆಗಳನ್ನು ಇಡ್ತಾ ಇದ್ದಾರೆ. ಒಳ್ಳೆಯ ವಿಷಯನೇ, ಎಲ್ಲನೂ ಟೀಕೆ ಮಾಡಬಾರ್ದು ಅಂತ ಈವನ್ BJP ಲೀಡರ್ಸ್ ಕೂಡ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಷಯ. ಹೇಗೆ ಇದರಲ್ಲಿ ಸಕ್ಸಸ್ ಆಗಿ ಅದರಲ್ಲಿ ಸಫಲತೆ ಕಂಡುಕೊಳ್ತಾರೆ ಅನ್ನೋದು ಕುತೂಹಲಕರವಾಗಂತೂ ಡೆಫಿನೆಟ್ಲಿ ಇರುತ್ತೆ. ಹೇಗಿರುತ್ತೆ ಅಂತ ನೋಡೋಣ. ಒಳಗಡೆ ಹಗ್ಗ ಜಗಾಟಗಳು ಇವೆಲ್ಲ, ಮಿನಿಸ್ಟ್ರಿ ಕೊಡಿ, ಆ ಪೋರ್ಟ್ಫೋಲಿಯೋ, ಅದು ಇದು ಎಲ್ಲ ಕ್ಯಾಬಿನೆಟ್ ಫಾರ್ಮ್ ಆದಾಗಲೂ ಇದ್ದೇ ಇರುತ್ತೆ. ಶಿವಕುಮಾರ್ ಅವ್ರಿಗೆ ಇವೆಲ್ಲ ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದು ಏನು ಹೊಸ ವಿಷಯ ಅಲ್ಲ. 23ನೇ ವಯಸ್ಸಿನಿಂದನೇ ನೋಡ್ಕೊಂಬಂದಿರೋ ಅಂಥವ್ರಿಗೆ ಇದೆಲ್ಲ ದೊಡ್ಡ ವಿಷಯ ಏನಲ್ಲ. ಕೂತ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಸ್ವಿಚ್ ಒತ್ತಿದ್ರೆ ಯಾವ ಬಲ್ಬಾನ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದನ್ನು ಮಾಡೇ ಮಾಡ್ತಾರೆ. ನೋಡೋಣ ಹೇಗಿರುತ್ತೆ ಅಂತ. ಎಲ್ಲದು ಏನೇ ಮಾಡಿದ್ರು ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಒಂದು ಆಶಯ. ಯಾಕಂದರೆ ಎಲ್ಲ ಮಾಡಿ ಒಂದು ಕರ್ನಾಟಕದ ಜನನೂ ನಿಮ್ಮ ಕಡೆನೇ ನೋಡೋ ಹಾಗೆ ಮಾಡ್ಕೊಳ್ಳಿ. ಯಾಕಂದರೆ 28ರಲ್ಲಿ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಈ ಮೇಕೆದಾಟು ಈ ಥರದ ವಿಷಯಗಳನ್ನೇನಾದ್ರು ಒಂದು ಇಂಪಾರ್ಟೆಂಟ್ ವಿಷಯಗಳನ್ನು ತಗೊಂಡು ಬಂದು ಮ್ಯಾನಿಫೆಸ್ಟೋಲ್ಲಿ ಅದನ್ನ ಇಟ್ಟರೆ ನೀವು, ನಮ್ಮ ಒಂದು ಈ ಬಾರಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ನೋಡಿ ಹೀಗಿದೆ ಅಂತ ಇಟ್ಟರೆ ಅದಕ್ಕೆ ಜನ ಮರ್ಯಾದೆ ಕೊಡ್ತಾರೆ. ಮತ್ತು ಅದೇ ಗ್ಯಾರಂಟಿ ಇವುಗಳನ್ನು ಇಟ್ಕೊಂಡು ಹೋದರೆ ಆ್ಯಂಡ್ ಯಾವುದ್ಯಾವುದೋ ಒಂದು ವರ್ಗದ ಓಲೈಕೆ ಇವೆಲ್ಲ ಡೆಫಿನೆಟ್ಲಿ ಮಾಡಲ್ಲ ಅಂತ ಅಂದ್ಕೊತೀನಿ. ಅದೆಲ್ಲ ಸಿದ್ದರಾಮಯ್ಯ ಕಾಲಕ್ಕೇ ಕೊನೆ ಆಗೋಗ್ಬಿಡಲಿ. ಯಾಕಂದರೆ ಮೇಕೆದಾಟು ಅನ್ನೋದೊಂದು ತುಂಬ ಒಂದು ಸೂಕ್ಷ್ಮವಾದ ವಿಷಯ. ನೋಡಿ, ಆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಕೂಡ ನಿಮ್ಮ ಒಂದು ಮಿತ್ರ ಪಕ್ಷಕ್ಕೆ ಸೇರಿಕೊಂಡು ಕಾಂಗ್ರೆಸ್ ಕಡೆಯಿಂದನೇ ಒಂದು ಸಪೋರ್ಟ್ಗಿರೋ ಅಂಥದ್ದು. ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಬೆಂಗಳೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಾಗಲಿ, ಇದನ್ನು ಮಾಡಿದೆ ಅಂಥೇಳಿ. ನೀವು ಟ್ರಬಲ್ ಶೂಟರ್ ಅಲ್ವಾ, ಏನು ಮಾಡ್ತೀರೋ ನೋಡೋಣ. ಸೊ ಈ ರೀತಿ ಚಾಲೆಂಜ್ಗಳು ತಗೊಂಡು ಇದನ್ನು ಹ್ಯಾಂಡಲ್ ಮಾಡಿದೆ ಅಂತಂದರೆ ಜನರಲ್ಲಿ ಡೆಫಿನೆಟ್ಲಿ ನೆನಪಲ್ಲಿ ಇರುತ್ತೆ. ಈಗಿನ ಒಂದು ತಲೆಮಾರಿನ ಯುವಕರು ವೋಟ್ ಹಾಕುವಂತಹ ಪ್ರಜೆಗಳು ಮುಂಚಿನ ಥರ ಯೋಚನೆ ಮಾಡಲ್ಲ. ಈಗಿಲ್ಲ, ಬೇರೆ ಥರನೇ ಯೋಚನೆ ಮಾಡ್ತಾರೆ. ಶಿವಕುಮಾರ್ ಅವರಿಗೆ ಡೆಫಿನೆಟ್ಲಿ ಇದನ್ನು ಅವರ ಪೊಲಿಟಿಕಲ್ ಅಡ್ವೈಸರ್ಸ್ ಹೇಳೇ ಇರ್ತಾರೆ, ಅದನ್ನು ಮಾಡಬೇಕು, ಮತ್ತೆ ಅದೇ ಮಾಡಿದ್ವಿ, ಇದೇ ಮತ್ತು ಯಾವುದ್ಯಾವುದೋ ಒಂದೊಂದು ಅಭಿವೃದ್ಧಿ ಯೋಜನೆಗಳನ್ನು ಘೋಷಣೆ ಮಾಡಿದ್ವಿ, ಇದೆಲ್ಲ ವರ್ಕ್ ಆಗಲ್ಲ. ಹೇಗೆ ಮಾಡ್ತಾರೆ ಅಂತ ಕಾದು ನೋಡೋಣ. ಕಾಲನೇ ಉತ್ತರ ಹೇಳಬೇಕು. ಕಂಗ್ರ್ಯಾಚುಲೇಷನ್ಸ್ DK ಶಿವಕುಮಾರ್ ಅವರೇ, ಚೆನ್ನಾಗಿ ಮುಂದುವರಿಲಿ.
2 ವರ್ಷ ಆಡಳಿತ ನೋಡಿ ನಿಮಗೆ ಇನ್ನೂ 5 ವರ್ಷ ಅವಕಾಶ ಸಿಕ್ಕಿದ್ರೆ ಚೆನ್ನಾಗೇ ಮಾಡಿ. ನಾವು ನಿಮ್ಮನ್ನು ಗಮನಿಸ್ತಾ ಇರ್ತೀವಿ, ಕುತೂಹಲಕರವಾದ ಒಂದು ಕಣ್ಣುಗಳಿಂದ ನೋಡ್ತಾ ಇರ್ತೀವಿ. ಸಿಗ್ತಾ ಇರೋಣ ಹೀಗೆ. ಬಾಯ್.